ಇವತ್ತು ಬೆಳಗ್ಗೆ ನಮಗೆ ಅನೂಪ್ನಲ್ಲಿ ಅನ್ನೋಂಥ ಒಂದು ಗ್ರಾಮ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ ದೇವರಾಯದುರ್ಗ ಬೆಟ್ಟ ಹಿಂಭಾಗ ಬರುವಂಥ ಊರದು. ಅಲ್ಲಿಂದ ಒಂದು ಮಾಹಿತಿ ಬಂದಿದೆ ದಟ್ ಒಬ್ಬರು ಮನೆಯಲ್ಲಿ ಒಬ್ಬರು ಪುಷ್ಪ ಅನ್ನೋರು ಮೃತಪಟ್ಟಿದ್ದಾರೆ. ಅವರು ಸಂಶಯಾಸ್ಪದ ಸ್ಥಿತಿಯಲ್ಲಿ ಮೃತಪಟ್ಟಿರೋದು ಕಂಡು ಬರ್ತಾ ಇದೆ ಅಂತ ಆ ಊರವರು ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ಒಂದು 55 ವರ್ಷ ಲೇಡಿ ಬಾಡಿ ಇರುತ್ತೆ ಮನೆಯಲ್ಲಿ. ಅವರು ನ್ಯಾಚುರಲ್ ಡೆತ್ ಅಂತ ತೋರಿಸಿ ಮಣ್ಣು ಮಾಡೋಕ್ಕೆ ಹೊರಟಿರ್ತಾರೆ ಮನೆಯಲ್ಲಿರೋರು. ಸೊ ಬಾಡಿಯನ್ನು ನಾವು ಚೆಕ್ ಮಾಡಿಸಿದಾಗ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಜೊತೆ ಮತ್ತು ನಮ್ಮ ಲೋಕಲ್ ಆಫೀಸರ್ಸ್ ಜೊತೆ ಮೂಗಿಂದ ಬಾಯಿಂದ ಸ್ವಲ್ಪ ಬ್ಲಡ್ ಬಂದಿರೋದು ಕಂಡು ಬಂದಿರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಅಲ್ಲಿರುವ ಮನೆಯಲ್ಲಿ ಯಾರ್ಯಾರಿದ್ರು ಅನ್ನೋದು ವಿಚಾರಿಸಿ ಅವ್ರ ಮಗಳು ಮತ್ತು ಅವರು ಮಗಳು ಗಂಡ ಅಲಿಯ ಈ ಇಬ್ಬರನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಪ್ರಶ್ನೆ ಮಾಡುವಾಗ ಅವರು ಹೇಳೋ ವಿಚಾರ ಏನಂದರೆ, ಮುಂದಿನ ದಿನ ರಾತ್ರಿ ಮಗಳು ಒಂದು ದಿಂಬು ಯೂಸ್ ಮಾಡಿ ಅವ್ರನ್ನು ಸಫೋಕೇಟ್ ಮಾಡಿ ಸಾಯಿಸಿರೋದು ಹೇಳ್ತಾರೆ. ಸೊ ಸದ್ಯಕ್ಕೆ ಅವರು ಕೊಟ್ಟಿರುವ ಈ ಮಾಹಿತಿ ಹಿನ್ನೆಲೆ ನಾವು ಮನೆಯಲ್ಲಿ ಅವರು ರಿಲೇಟಿವ್ ಒಬ್ಬರು ಇದರಲ್ಲಿ ಅವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು FIR ಮಾಡಲಾಗ್ತಾಯಿದೆ. ಸೊ ಮುಂದಿನ ದಿನದಲ್ಲಿ ಅವ್ರನ್ನು ಕಸ್ಟಡಿಗೆ ತೊಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಪತ್ತೆ ಮಾಡಲಾಗುತ್ತೆ ಏನು ಕಾರಣ ಯಾಕೆ ಮಾಡಿದರು ಅಂತ. ಸದ್ಯಕ್ಕೆ ನಮಗೆ ಕಾರಣ ಖಚಿತವಾಗಿ ಗೊತ್ತು ಬರ್ತಾ ಇಲ್ಲ. ಯಾವುದೋ ಮನೆಯಲ್ಲಿ ನಡೆದಿರುವ ವಿಚಾರ, ಅದು ಆಸ್ತಿ ವಿಚಾರನ ಇಲ್ಲ ಅಂದರೆ ಬೇರೆ ಏನಾದರೂ ಹಿನ್ನೆಲೆ ಇದೆಯಾ ಇದು ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಿ ಮಾಡಲಾಗುತ್ತೆ. ಈಗ ಎರಡು ವಿಚಾರಗಳು ಹೇಳ್ತಾ ಇದ್ದಾರೆ. ಒಂದು ಮೌಢ್ಯಾಚಾರ, ಈ ಥರ ಏನೋ ವಾಮಾಚಾರ ಮಾಡಿ ಇವರು ಈಗ ಯಾರು ಮೃತಪಟ್ಟಿದ್ದಾರೆ ಅವರು ಗಂಡ ಒಂದು ವರ್ಷ ಹಿಂದೆ ಮೃತಪಟ್ಟಿರುತ್ತಾರೆ. ಅವರು ಏನೋ ವಾಮಾಚಾರ ಮಾಡಿ ಇವರು ಸಾಯಿಸಿದ್ರು, ಅದಕ್ಕೆ ನಾನು ಇವ್ರನ್ನ ಸಾಯಿಸಿದ್ದೀನಿ ಅನ್ನೋ ಥರ ಇವರು ವರ್ಷನ್ ಹೇಳ್ತಾ ಇದ್ದಾರೆ. ಅದೇ ನಿಜನ ಇನ್ನೂ ಬೇರೆ ಏನಾದರೂ ವಿಚಾರ ಇದೆಯಾ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಪತ್ತೆ ಮಾಡಲಾಗುತ್ತೆ. ಮಗಳು ಅಲಿಯ ಅವ್ರ ಈ ತಾಯಿ ಮತ್ತು ಅವರಿಬ್ಬರಿಗೆ ಇಬ್ಬರು ಮಕ್ಕಳು ಇದ್ದರು. ಇವರೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸ ಇರ್ತಾರೆ, ಬೇರೆ ಬೇರೆ ರೂಮ್ಗಳಲ್ಲಿ. ಸೊ ನಿನ್ನೆ ಈ ಘಟನೆ ಮಾಡಿ ಇವತ್ತು ಬೆಳಗ್ಗೆ ಮಣ್ಣು ಮಾಡೋಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ನಮಗೆ ಗೊತ್ತು ಬಂದಿರೋದ್ರಿಂದ ನಾವು ಇಮಿಡಿಯೇಟಾಗಿ ಬಾಡಿನ ವಶಪಡಿಸ್ಕೊಂಡು ಇದು ಮಾಡ್ತಾಯಿದ್ವಿ. ಚಿಕ್ಕ ಮಕ್ಕಳು ಅವರು 3-4 ವರ್ಷ ಒಬ್ಬರಿಗೆ, 6 ವರ್ಷ ಒಬ್ಬರಿಗೆ. ಅವ್ರಿಗೆ ಮಾಹಿತಿ ಇಲ್ಲ ಅಂತ ನಮಗೆ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ. ನಾವು ಇನ್ವೆಸ್ಟಿಗೇಷನಲ್ಲಿ ಮುಖ್ಯ ವಿಚಾರ ಪತ್ತೆ ಮಾಡ್ತೀವಿ. ಸದ್ಯಕ್ಕೆ FIR ಕಸ್ಟಡಿಗೆ ತೊಗೊಂಡಿದ್ವಿ. ಈಗ ನಾವು ನಾಳೆ ಪ್ರೊಡ್ಯೂಸ್ ಮಾಡಿ ನಾವು ಮಾಡಿಸ್ತೀವಿ, ವಿಚಾರಣೆ ಮಾಡ್ತೀವಿ. ಇವತ್ತು ಬೆಳಗ್ಗೆ ನಮಗೆ ಅನೂಪ್ನಲ್ಲಿ ಅನ್ನೋಂಥ ಒಂದು ಗ್ರಾಮ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ ದೇವರಾಯದುರ್ಗ ಬೆಟ್ಟ ಹಿಂಭಾಗ ಬರುವಂಥ ಊರದು. ಅಲ್ಲಿಂದ ಒಂದು ಮಾಹಿತಿ ಬಂದಿದೆ ದಟ್ ಒಬ್ಬರು ಮನೆಯಲ್ಲಿ ಒಬ್ಬರು ಪುಷ್ಪ ಅನ್ನೋರು ಮೃತಪಟ್ಟಿದ್ದಾರೆ. ಅವರು ಸಂಶಯಾಸ್ಪದ ಸ್ಥಿತಿಯಲ್ಲಿ ಮೃತಪಟ್ಟಿರೋದು ಕಂಡು ಬರ್ತಾ ಇದೆ ಅಂತ ಆ ಊರವರು ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ಒಂದು 55 ವರ್ಷ ಲೇಡಿ ಬಾಡಿ ಇರುತ್ತೆ